ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ಪ್ರೀತಿ ಯಶವಂತ್ ಕಾಮಿಡಿ. ನಾನು ನಿಮ್ಗೆ ಏನು ಹೇಳ್ಕೊಂಡೇನಪ್ಪ ಅಂತಂದರೆ, ಇಷ್ಟು ದಿವಸ ಯಶವಂತ್ ಕಾಮಿಡಿ ಯೂಟ್ಯೂಬ್ ಚಾನಲಲ್ಲಿ ಕಾಮಿಡಿ ವಿಡಿಯೋ ನೋಡ್ತಿದ್ದೆ. ಇನ್ಮೇಗಿಂತ ಲಾಗು ಮಾಡ್ತೀನಿ, ಕಾಮಿಡಿ ವಿಡಿಯೋನು ಮಾಡ್ತೀನಿ. ನಾನು ನಿಮ್ಗೆ ಇವತ್ತು ಏನು ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ, ನಮ್ಮೂರಿನ ಆರಾಧ್ಯ ದೇವ ಆಗಿರುವಂಥ ಶ್ರೀ ಮಳೆರಾಜೇಂದ್ರ ಮಠ ಅಂದರೆ ದೇವಸ್ಥಾನ ಐತ್ರಿ. ಆ ದೇವಸ್ಥಾನ ತೋರಿಸ್ತೀನಿ ಬರ್ರಿ, ಯಾವ ರೀತಿ ಐತೆ ಅಂತೇಳಿ. ನಾನು ಇದೇ ಫಸ್ಟ್ ಟೈಮ್ ಲಾಗ್ ಮಾಡಕತ್ತೀನಿ ರೀ. ಏನಾದರೂ ತಪ್ಪಾದ್ರೆ ಮಿಸ್ಟೇಕ್ ಆದರೆ ಹೊಟ್ಟೆಗೆ ಹಾಕ್ಕೊರಿ ಬರ್ರಿ. ದೇವರ ಗುಡಿ ಹೆಂಗೈತೆ ಅಂತ ತೋರಿಸ್ತೀನಿ. ನನಗೂ ಜಾಸ್ತಿ ಪವಾಡ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದೇನೋ ಹಿಂದಿನ ಕಾಲದ ಮಂದಿ ಹೇಳ್ತಾರ, ಏನೋ ಕಂಬಳಿ ತೋರಿದ್ರೆ ಮಳೆ ಆಗ್ತಿತ್ತಂತ ಅಂತ. ಬರ್ರಿ ಅದು ಮಠ ಹೆಂಗೈತಿ ಯಾವ ರೀತಿ ಐತೆ ಅಂತ ನಾವು ಇರೋದು ಇಲ್ಲಿ ರೀ, ಆದ್ರೆ ನಾವು ಹೋಗ್ಬೇಕಾಗಿರೋದು ಇಲ್ಲಿ. ಮಠ ಇರೋದು ಅಲ್ಲೇ ಐತ್ರಿ. ನಾವು ಇಲ್ಲಿಂದ ಅಲ್ಲಿ ಮಠ ನಡ್ಕೊತ ಹೋಗ್ಬೇಕ್ರಿ. ಬರ್ರಿ ಹೋಗಿ ತೋರಿಸ್ತೀನಿ. ಮಳೆ ಒಂದು ಆಗಿಬಿಟ್ಟತ್ರಿಪ್ಪ, ನಡ್ಯಕ್ಕೆ ಬರುವಂಥ ನಮೂನಿ ಮಳೆ ಆಗೈತ್ರಿ. ಅದ್ರಾಗ ಸುದ್ದಿದ ನೆಲದಾಗ ಹೋದ್ರೆ ಇಲ್ಲಿ ಕುಡ್ದು ನಿಷೇಧಾಗ ಹೋದಾಗತ್ತೆ ಓಡಾಡ್ದಂಗೆ ಆಕತಿ. ಆ ನಮೂನಿ ಐತ್ರಿ. ಮಳೆ ದುಮ್ಸನ ಅಂತ ಆಗ್ಬೇಕತ್ರಿ, ಮಳೆ ಆಗ್ಬೇಕ್ರಿ. ಆದ್ರೆ ಈ ನಮೂನಿ ಮಂದಿಗೆ ಬ್ಯಾಸ್ರ ಹೋಗಂಗೆ ಮಳೆ ಆಗ್ಬಾರ್ದ್ರಿ. ಮಳೆ ಹತ್ರ ದುಮ್ಸನ ಆಗ್ಬಿಟ್ಟೈತಿ. ನಾವಂತರೂ ಹೊಂಟೀವಿ ಬರ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ಶ್ರಾವಣದಾಗ ಎಲ್ಲರೂ ಶ್ರಾವಣದಾಗ ದಿನ ಡೈಲಿ ಹೋಗ್ತಾರೆ ನೆಶಿನ್ಯಾಗ. ನೆಶಿನ್ಯಾಗ ಆದರೂ ಜಲ್ದಿ ಹೋಗ್ತಾರೆ, 4:30-5 ಗಂಟೆಗೆ ನೆಶಿನ್ಯಾಗ ಹೋಗ್ತಾರೆ. ಇದು ವರ್ಷದಾಗ 2 ಸಲ ಜಾತ್ರೆ ಆಗ್ತೈತಿ. ವರ್ಷದಾಗ 2 ಸಲ ಜಾತ್ರೆ ಆಗ್ತೈತ್ರಿ, ಮಸ್ತ್ ಇರ್ತೈತ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಗುರುವಾರಕ್ಕೊಮ್ಮೆ ದೇವ್ರಿಗೆ ಹೋಗ್ತಾರೆ ರೀ. ಗುರುವಾರಕ್ಕೊಮ್ಮೆ ನುಚ್ಚು ಇರ್ತೈತ್ರಿ. ನುಚ್ಚು ನಮ್ಮ ಹುಡುಗರೆಲ್ಲ ಹೋಗಿ ನುಚ್ಚು ತಿಂದು ಎಣ್ಣೆ ಖಾರ ಅಲ್ಲೇ ಕಲ್ಲು ಮ್ಯಾಗ ಕಲಿಸ್ಕೊಂಡು ನುಚ್ಚು ತಿಂದು ಬರ್ತಾರೆ ರೀ. ಅದಂತೂ ಟೇಸ್ಟ್ ಅಂತ ಮಸ್ತ್ ಇರ್ತೈತ್ರಿ. ಭಾಳ ಮಾಡಿ ನಮ್ಮ ಹುಡುಗರು ಯಾಕ್ರಿ, ನಾನು ತಿಂದೇನಿ ರೀ ಹೋದ ವಾರ. ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಊರನ್ ದೇವ್ರಲ್ರಿ, ಏನೋ ಭಾಳ ಮಿಸ್ಟೇಕ್ ಆಗ್ಯಾನ್ರಿ. ಅಂದ್ರೆ ಮತ್ತೆ ಬೇಡ ಸಮಸ್ಯೆ ಅಂತೇಳಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಬರ್ರಿ ಹೋಗ್ತೀನಿ ಈಗ. ಇದು ಉದಾಹರಣೆ, ಈ ಗುಡಿ ನೋಡಿದ್ರೆ ಎಲ್ರಿ ಎಣ್ಣೆ ತಾಜ್ ಮಹಲ್ ಬಿಜಾಪುರ ಗೋಲ್ ಗುಮ್ಮಟ ಅಂತ ಕರೀತಾರೆ. ನೋಡಕ್ಕೆ ಹಂಗೆ ಕಾಣಿಸ್ತೈತ್ರಿ. ಬರ್ರಿ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ. ನೋಡ್ರಿ ಮಳೆ ಯಾವ ನಮ್ನೆ ಆಗೈತೆ ಅಂತ ತೋರಿಸ್ತೀನಿ. ಮಳೆ ನೋಡ್ರಿ ಯಾವ ರೀತಿ ಆಗೈತಿ, ಕಾಲು ಇಡಕ್ಕೆ ಬರೋಲ್ರಿ. ನಮ್ಮನೆ ಮಳೆ ಆಗಿಬಿಟ್ಟತ್ರಿ. ನಮ್ಮಂಥ ಉಡಾಳ ನನ್ನ ಮಕ್ಳಿಗೆ ಇಲ್ಲಿ ಅಡ್ಡಾಡ್ ದಾರಿ ಮಾಡ್ಯಾರ ನೋಡ್ರಿ. ಚಿಗಪ್ಪ ಇದ್ರಾಗ ಕಾಲಿಟ್ರೆ ಹೆಂಡೆ ಕಾಲಿಟ್ಟಂಗತ್ ನೋಡ್ರಿಪ್ಪ. ಅಲ್ಲಿ ನೋಡ್ರಿ ಅಚ್ಚಿ ಕಡೆ ನಮ್ಮನೆ ಆಗೈತ್ರಿ ಮಳೆ. ಎಲ್ಲಿ ಬೇಕಾದಲ್ಲಿ ಈಗ ನಮ್ಮ ಪರಿಸ್ಥಿತಿ ಹೆಂಗೆ ಆಗೈತಪ್ಪ ಅಂತಂದ್ರೆ, ನಮ್ದು ಜಿಟಿ ಮಳೆ ಪಿಚಿ ರಾಡಿ ನೋಡ್ರಿ ಆ ರೀತಿ ಆಗಿಬಿಟ್ಟತ್ರಿ. ಅಲ್ಲಿ ನೋಡ್ರಿ ನಮ್ಮ ಅಕ್ಕಗಳನ್ನು ಅಷ್ಟು ಆಡ್ಮಿಸಕತ್ತಾರೆ. ಬರ್ರಿ ಹೋಗೋಣಂತ ಅಂತೇಂದು ರಾಡಿ ದಾಟಿ ಬಂದೀವ್ರಿ. ಎಷ್ಟು ಕಿಚಿ ಐತ್ರಿಪ್ಪ. ಇಲ್ಲಿ ಹೋಗಕ್ಕಂತ ಈ ದೇವ್ರಿಗೆ ಬರ್ಬೇಕಂತಂದ್ರೆ ಮಳೆಗಾಲದಾಗ ಒಂಥರ ಬರೋಕ್ಕಾಗಲ್ರಿಪ್ಪ, ಅಷ್ಟು ಕಿಚಿ ಆಗಿಬಿಟ್ಟಿರ್ತೈತಿ. ರೋಡ್ ಅಂತೂ ನೋಡೋಕ್ಕಾಗಿಬಿಡ್ತಿಲ್ರಿ. ಈಗ ಇಷ್ಟು ಮಟ್ಟ ನೀರು ನಿಂತಿರ್ತೈತಿ. ಅಷ್ಟು ಮಟ್ಟ ನೀರು ನಿಂತು ಅದ್ರಾಗಂತೂ ಬೆಳ್ಳ ನಂಗೆ ಚಾಂದ ಹಂಗೆ ಹಾಕೊಂಬಂದ್ರೆ ಮುಗಿತೋಳ್ರಿ. ರಾಡಿ ಸಿಡ್ದು ಒಟ್ಟು ಪಿಚಿ ಅಂತಿರ್ತೈತಿ. ಬರ್ರಿ ಈಗ ಹೊಂಟೇರಿ, ತೋರಿಸ್ತೀನಿ ಹೆಂಗೈತೆ ಅಂತ ಬಿಡಿ. ಇಲ್ಲಿ ಮಠ ಹತ್ಬೇಕ್ರಿ ನಾವು. ಈಗ ಏನು ಬಂದಿಲ್ರಿಪ್ಪ, ಅಲ್ಲಿಂದ ಏನೋ ಬರೋದು ಪುಣ್ಯ ರೀ. ಆದ್ರೆ ಎಲ್ಲಿಂದ ಇಲ್ಲಿ ಮಠ ಏರ್ಬೇಕಲ್ರಿ. ತೇಕತ್ತೈತೆ ನೋಡ್ರಿ, ಗಸ ತೇಕತ್ತೈತೆ. ನಮ್ಮ ಹುಡುಗರು ಅಂತೂ ಅಷ್ಟು ಮುಂದೆ ಹೊಂಟಾರಿ. ನನಗಂತೂ ಭಾಳ ತೇಕತ್ತೈತಿ. ಅಲ್ರಿ ಈ ವಯಸ್ಸಿನಾಗ ಹೆಂಗೆ ತೆಕ್ಕಾಕತ್ತೀನಿ, ಮುಂದೆ ಹೆಂಗೆ ಅಂತೀನಿ ನನ್ನ ಕೆಲಸದ ಆ ರೀತಿ ಯಾರು ತಿಳ್ಕೊಬೇಡ್ರಿ. ಮತ್ತು ಮುಂದೆ ಬಾಳೆ ಸಂಸಾರ ಮನೆತನ ಆ ರೀತಿ ಹೇಳಕತ್ತೀನಿ ನಾನು. ವಿಡಿಯೋ ನೋಡೋರಂತೂ ಭಾಳ ನೀವು ಇದು ಮಾಡ್ತಿರ್ತೀರಿ, ಅದ್ರ ಬಗ್ಗೆ ತಲೆ ಓಡಿಸ್ತಿರ್ತೀರಿ ಅಲ್ರಿ. ಇಷ್ಟು ಗುಡ್ಡ ಇರುತ್ತಲೇ ನಾನೇ ಇಷ್ಟು ತೆಕ್ಕಾಕತ್ತೀನಿ ರೀ. ನಮ್ಮ ಹಳೆ ಕಾಲದ ಮಂದಿ ಎಷ್ಟು ಗಟ್ಟಿರಿಪ್ಪ. ಅವ್ರಂತೂ ಗಾಸ್ ಸೇರ್ತಾರಿಪ್ಪ. ಮೊನ್ನೆ ರೀ ಅಂಜನಾದ್ರಿಗೆ ಹೋಗಿದ್ದಾರಿಪ್ಪ, ಹೇಳ್ತೀನಿ ನಿಮ್ಮಂದ. ಒಂದು 50 ಮೆಟ್ಲ ಏರಿದೆ ರೀ. 50 ಮೆಟ್ಲ ಏರಿದಕ್ಕೆ ಬಾಯಿ ತರ್ಕೊಂಡು ಕುಂತೀನಿ ರೀ. ನನ್ನ ಹಿಂದರಿಕಿ ಅಮ್ಮ 50 ವರ್ಷ ಆಗೈತೆ ರೀ ಆಕಿಗೆ. ಶಾವ್ ಇರ್ತಾಳೆ ರೀ. ನನಗೆ ಹೇಳ್ತಾಳೆ, ಅಪ್ಪ ನಡಿ ಅಪ್ಪ ಪಟ ಅಂತಾಳ್ರಿ. ನಿಮಗೆ ಗೊತ್ತಲ್ರಿ, ನಾವು ಈಗ ಪಿಜ್ಜಾ ಬರ್ಗರ್ ತಿಂದು ಬೆಳೆದವ್ರು. ಹಳೆ ಕಾಲದ ಮಂದಿ ಕಡಕ್ ರೊಟ್ಟಿ ಪುಂಡಿ ತಿಂದು ಬೆಳೆದಿರ್ತಾರ. ಯಾಕೆ ಕೇಳೋದು, ಚಕ್ ಹೋಗುದ ಯಪ್ಪ. ಬರ್ರಿ ಇನ್ನೊಂದು ಸ್ವಲ್ಪ ಐತಿ ಗುಡಿ, ಹೋಗಿ ತೋರಿಸ್ತೀನಿ ಯಾವ ರೀತಿ ಐತೆ ಅಂತ. ಅದೇವ್ರಿ ಅಲ್ಲಿಂದ ಅದು ಹಿಂದೆ ಕಾಣಕತ್ತೈತೆ ನೋಡ್ರಿ, ಅದಷ್ಟು ದಾಟ್ಕೊಂಡು ಹತ್ತಿರ ಬಂದೇರಿಪ್ಪ. ಮತ್ತೆ ಫೈನಲ್ ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ದೇವ್ರ ಗುಡಿ ಬಂದ್ಬಿಟ್ಟು ಅಲ್ಲಿ ಮ್ಯಾಲೆ ಐತೆ ನೋಡ್ರಿ. ಬರ್ರಿ ತೋರಿಸ್ತೀವಿ. ಎಲ್ಲಿ ಕಾಣ್ತೈತಲ್ರಿ ಇದೆ ಈ ಗುಡಿ. ಬಂದು ಈಗ ಹೊಸ್ದಾಗಿ ಒಂದು 4-5 ವರ್ಷ ಆಯ್ತು ರೀ. ಈ ಗುಡಿ ಈಗೀಗ ಹೊಸ್ದಾಗಿ ಆಗೈತೆ ರೀ. ಯಪ್ಪ ಫೈನಲಿ ಅಂತೂ ನಾವು ಬಂದುಬಿಟ್ಟಿವಿ ದೇವ್ರ ಗುಡಿಗೆ. ಬರ್ರಿ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ. ಇಲ್ಲಿ ಕಾಣತ್ತಲ್ರಿ ಇದು ಸಣ್ಣ ಉಜ್ಜಿನ ಗುಡಿ ಅಂತಾರೆ. ಆಚೆ ಕಡೆ ಒಂದು ಐತೆ ದೊಡ್ಡ ಉಜ್ಜಿನ ಗುಡಿ. ಬರ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿಪ್ಪ ಇದೆ ನೋಡ್ರಿ, ಎಷ್ಟು ದೊಡ್ಡದೈತಿ. ನೋಡೋದಷ್ಟು ಟೈಟ್ ಕಾಣಕತ್ತೈತಿ ನೋಡ್ರಿಪ್ಪ. ನೋಡಕ್ಕೆ ಮಸ್ತ್ ಐತಿ.
ನನಗೆ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ ರೀ. ಯಾಕಪ್ಪ ಅಂತಂದ್ರೆ ನಾನು ಜಾಸ್ತಿ ಊರಾಗಿರಲ್ರಿ. ಅಂತಂದ್ರೆ ಪ್ರೋಗ್ರಾಮ್ ಆಯಿತು, ನಾಟಕ ಆಯಿತು, ಅದೆಲ್ಲ ಮಾಡ್ಕೊತ ಹೋಗ್ತೀನಿ ರೀ. ಹಿಂದಿನ ಕಾಲದ ಮಂದಿ ಹೇಳ್ತಾರೆ ಏನೋ ಕಂಬಳಿ ಬೀಸಿದ ಮೇಲೆ ಬಿಸಿಲ್ಕ ಮಳೆ ಬರ್ತಂತ ಹೇಳ್ತಾರೆ. ಅದು ಈಗೂ ನಡೀತಿತ್ತು ಏನೋ ಗೊತ್ತಿಲ್ಲ, ನನಗಷ್ಟು ಜಾಸ್ತಿ ಗೊತ್ತಿಲ್ಲ. ಇಲ್ಲಿ ಅಜ್ಜಾರು ಯಾರು ಒಳಗದಾರ ಕೇಳೋಣಂತೆ ಆಮೇಲೆ. ಅದನ್ನು ಯಾವ ರೀತಿ ಕಟ್ಟಾರಪ್ಪ ಅಂತಂದ್ರೆ ಸುಣ್ಣ ಮತ್ತು ಬೆಲ್ಲಲ್ಲೇ ಕಟ್ಟಾರಂತ ನೋಡ್ರಿಪ್ಪ. ನನಗೂ ಜಾಸ್ತಿ ಗೊತ್ತಿಲ್ಲ ನೋಡಿರಿ. ಇಷ್ಟು ದೊಡ್ಡ ಈಗ ದಂಟ ಸಿಮೆಂಟ್ 4 ಸಿಮೆಂಟ್ ಹಾಕ್ಬೇಕ್ರಿ ಇಷ್ಟೆಲ್ಲ ಕಟ್ಟಬೇಕಾದ್ರೆ. ಇದನ್ನೇ ನೀವು ನೋಡಕತ್ತೀರಲ್ಲ, ಇದನ್ನೇನು ಸುಣ್ಣ ಬೆಲ್ಲದ ಮೇಲೆ ಕಟ್ಟಾರಂತ್ರಿಪ್ಪ. ಎಷ್ಟು ಗಟ್ಟಿ ಐತಪ್ಪ ಅಂತಂದ್ರೆ ಇದು ಎಷ್ಟೋ ವರ್ಷದ ಐತಂತ್ರಿ ಗುಡಿ. ಅಷ್ಟು ಮಸ್ತ್ ಐತ್ರಿ ನೋಡ್ರಿ. ಇದಂತೂ ಭಾರಿ ಐತಿ ಗುಡಿ ನೋಡಕ್ಕೆ. ನೋಡ್ರಿ 10 ವರ್ಷ ಇದೆ ರೀ ಒಳಗೆ ಗುಡಿ. ಅದು ಕದ ಹಾಕ್ಯಾರಿ. ಇಷ್ಟು ಕಾಣುತ್ತ ಅಷ್ಟು ನೋಡ್ರಿ. ಇಲ್ಲಿ ಕಾಣುತ್ತೆ ನೋಡ್ರಿ, ಇಷ್ಟು ಕಾಣಕತ್ತೈತಿ ನೋಡ್ರಿ. ಇಷ್ಟು ಅಂದರೆ ಪೂರ್ತಿ ಕದ ಹಾಕ್ಬಿಟ್ಟಾರೆ. ಯಾರೋ ತೋರಿಸ್ತಿದ್ದೆ, ಯಾಕಂದ್ರೆ ಬಿಸಿಲಿನ ಟೈಮ್ ಅಲ್ರಿ, ಅದಕ್ಕೆ ಯಾರೂ ಮಂದಿ ಬರಲ್ಲ. ಅದ್ರಾಗ ಈಗಂತೂ ಕೆಟ್ಟ ಬ್ಯಾಸಿಗೆ ಐತ್ರಿಪ್ಪ, ಕಾಲು ಸುತ್ತ. ಅದ್ರ ಸಂಬಂಧ ಮಂದಿ ಬರಲ್ಲ ಅಂತೇಳಿ ಕದ ಹಾಕ್ಯಾರಿ. ಈಗ ಇದಕ್ಕೆ ಸಣ್ಣ ಅಜ್ಜನ ಗುಡಿ ಅಂತ ಹೇಳ್ತಾರೆ. ಆಚೆ ಕಡೆ ಇಲ್ಲಿ ಗಿಡದ ಮಗ್ಳು ಐತ್ರಿ, ಅದು ದೊಡ್ಡ ಅಜ್ಜನ ಗುಡಿ ಅಂತೇಳಿ. ಅಲ್ಲಿ ಹೋಗೋಣ್ರಿ. ಆಗ ಇದು ಹನುಮಪ್ಪನ ಗುಡಿ ಬಂದ್ರಿ. ಈಗ ಇದೈತಲ್ರಿ, ಇದು ಅಖಂಡೇಶ್ವರ ಗದಿ ರೀ. ಅಂದ್ರೆ ಈಗ ಕಟ್ಟಾಕತ್ತಾರಿ, ಇನ್ನು ಕಟ್ಟಾಕತ್ತಾರಿ. ಎಲ್ಲ ಪವಾಡ ಅದ ರೀ, ಆದ್ರೆ ಜಾಸ್ತಿ ನನಗೆ ಗೊತ್ತಿಲ್ಲ. ಇಲ್ಲಿ ಅಜ್ಜಾರಿಗೆ ಕೇಳ್ಬೇಕಂತ ಅಂದಾರೆ. ಅಜ್ಜಾರು ಎಲ್ಲಿ ಹೊರಗೆ ಹೋಗ್ಯಾರಂತ್ರಿ. ಈಗ ಬಂದ್ರೆ ಈಗ ಕೇಳ್ತೀನಿ ಅಂದರೆ ಒಂದು ವೇಳೆ ಕೇಳೋಕ್ಕಾಗಲಿಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಇದ್ರ ಬಗ್ಗೆ ಪವಾಡ ಏನೇನು ಹೆಂಗೆ ಕಟ್ಟ್ಯಾರ, ಯಾವ ರೀತಿ ಸ್ಥಾಪನೆ ಐತೆ ಅಂತ ಎಲ್ಲ ಕೇಳ್ತೀನಿ. ಈಗ ಬರ್ರಿ ಆಚೆ ಕಡೆ ಇನ್ನೊಂದು ಗುಡಿ ಐತಿ, ಆ ಸೈಡ್ ತೋರಿಸ್ತೀನಿ. ಅಲ್ಲಿಂದ ಬಂದು ಇದೆ ನೋಡ್ರಿ ದೊಡ್ಡ ಅಜ್ಜಿಗೆ ಹೋಗೋ ರೂಟ್. ಯಾರಾದರೂ ಬಂದ್ರೆ ಗೊತ್ತಾಗುತ್ತೆಲ್ಲ ವಿಡಿಯೋ ನೋಡಿ. ಒಂದು ವೇಳೆ ವಿಡಿಯೋ ನೋಡಿರ್ಲಿಪ್ಪ ಅಂತಂದ್ರೆ ಇಲ್ಲಿ ಮಂದಿ ಕೇಳಿ ಹೇಳ್ತಾರೆ ದೊಡ್ಡ ಅಜ್ಜನ ಗುಡಿ ಹೋಗೋ ರೂಟ್ ಅಂತೇಳಿ. ಇದು ಸ್ಟ್ರೇಟ್ ಇಲ್ಲಿ ಮಟ್ಟ ಹೋಗೋದ್ರಿ. ಇಲ್ಲಿಂದ ಅಲ್ಲಿ ಒಳಗಡೆ ಹೋಗೋದೈತ್ರಿ ಮ್ಯಾಲೆ. ಬರ್ರಿ ಹೆಂಗೆ ಹೋಗ್ತಿತ್ತು ತೋರಿಸ್ತೀನಿ. ದೊಡ್ಡ ಅಜ್ಜನ ಗುಡಿ ಹೆಂಗೈತೆ ಅಂತ ತೋರಿಸ್ತೀನಿ. ನಾನು ನಿಮ್ಗೆ ಇವತ್ತು ನೋಡ್ಕೊಂಡೇನಪ್ಪ ಅಂದ್ರೆ ಇಲ್ಲಿ ದೊಡ್ಡ ಅಜ್ಜನ ಗುಡಿ ಹೋಗೋ ರೂಟ್ನ್ಯಾಗ ಇದು ಏನೋ ಕಲ್ಲು ಐತಂತ್ರಿ. ಇದು ಕೆಬ್ಬನ ಕಲ್ಲು ನೋಡ್ರಿ. ಎಲ್ರು ಕಲ್ಲು ಹೋಗೋದು ಹೆಂಗೆ ಮಾಡಾರಿ. ಕಲ್ಲು ಯಾವ ರೀತಿ ಐತಪ್ಪ, ಇದಕ್ಕೆಲ್ಲ ಕಲ್ಲು ಹೋಗಿದ್ರೆ ಏನೋ ಕೆಬ್ಬನ ಸೌಂಡ್ ಬರುತ್ತಂತ್ರಿ. ಅದ್ರ ಸಂಬಂಧ ಬರ್ರಿ ಟೇಸ್ಟ್ ಮಾಡೋಣ. ನಿಮಗಾದ್ರೂ ಗೊತ್ತಾಯ್ತಿಲ್ರಿ ಯಾವ ರೀತಿ ಸೌಂಡ್ ಬರ್ತಂತ. ಅಂದ್ರೆ ನಾನು ಇಷ್ಟೆಲ್ಲ ಅಡ್ಡಾಡ್ತಿದ್ದೆ ರೀ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಕಲ್ಲು ಅದಾವು. ಅಷ್ಟಕ್ಕೂ ಕಲ್ಲು ಹೋಗುದು ಒಂದು ಸೌಂಡ್ ಬರಲ್ರಿ. ಇದೊಂದಕ್ಕೆ ಕಲ್ಲು ಹೋಗುದು ಇಷ್ಟು ಸೌಂಡ್ ಬರ್ತದೆ. ಅದು ಯಾವ ಸೌಂಡಪ್ಪ ಅಂತಂದ್ರೆ ಈ ಕೆಬ್ಬಣಕ್ಕೊಂದು ಕಲ್ಲು ಹೋಗುತ್ತಾ ಢಣ್ ಅಂತ ಹೆಂಗೆ ಬರ್ತಾ ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿ ತಣ್ಣಂತ ಸೌಂಡ್ ಬರುತ್ತೆ ರೀ. ಇದು ಎಲ್ಲೈತಪ್ಪ ಅಂತಂದ್ರೆ ಗದ್ರಿಕೆರೆ ಒಳಗೆ ದೊಡ್ಡ ಅಜ್ಜನ ಗುಡಿ ಅಪೋಸಿಟ್ ಕೆಳಗೆ ಐತ್ರಿ. ಬರ್ರಿ ಒಳಗೆ ದೊಡ್ಡ ಅಜ್ಜನ ಗುಡಿ ತೋರಿಸ್ತೀನಿ. ನೋಡಿ ಕೇಳ್ಕೊತೀನಪ್ಪ ಅಂತಂದ್ರೆ ಇಷ್ಟೆಲ್ಲ ಹಳೆ ಕಾಲದ ಕಲ್ಲುಗಳದಾವು. ಎಲ್ಲ ಯಾರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನು ಬರೋದು ಇದನ್ನು ಬರೋದು ಗಲೀಜು ಏನೋ ಬರೆಯಕ್ಕೆ ಹೋಗ್ಬೇಡ್ರಿ. ಬರೀದಿದ್ರೆ ಅಲ್ಲೇ ನಿಮ್ಮ ಮನೆ ಅಂತೆಲ್ಲ ಬರೀರಿ. ಇದು ಬಂದ್ಬಿಟ್ಟು ದೊಡ್ಡ ಅಜ್ಜನ ಗುಡಿ ದ್ವಾರ ಬಾಕ್ಲ. ಬರ್ರಿ ಒಳಗಡೆ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ನಿಮಗೆ. ಇದನ್ನು ನೋಡ್ರಿಪ್ಪ ದೊಡ್ಡ ಅಜ್ಜನ ಗುಡಿ ಎಷ್ಟು ದೊಡ್ಡದೈತಿ. ಇವತ್ತು ಕದ ಹಾಕ್ಯಾರ. ಯಾಕಪ್ಪ ಅಂತಂದ್ರೆ ಮಳೆ ಜಾಸ್ತಿ ಆಗೈತಲ್ರಿ, ಅದ್ರ ಸಂಬಂಧ ನೋಡ್ರಿ. ಅದಕ್ಕೆ ಇಲ್ಲೆಲ್ಲ ಹಚ್ಚ ಹಸಿರು ಐತ್ರಿ. ಅದಕ್ಕೆ ನಮ್ಮ ಅಣ್ಣಗಳು ಕುರಿಗಳು ಬಿಟ್ಟಾರ್ರಿ. ಬರ್ರಿ ಯಾವ ರೀತಿ ಇದು ನೋಡ್ರಿ ಎಷ್ಟಾಯ್ತೈತಿ. ಅದು ಸಾಂದಾದ್ರೆ ಇದು ದೊಡ್ಡ ಅಜ್ಜನ ಗುಡಿ ರೀ. ಇದು ಅಂತೂ ಎಷ್ಟು ಹಿಂಗೆ ತಲೆ ಮ್ಯಾಕೆತ್ತೇ ನೋಡ್ಬೇಕ್ರಿ. ನೋಡ್ರಿ ನಾಲ್ಕು ಕಳಸ ನೋಡ್ರಿ ಯಾವ ರೀತಿ ಐತಿ. ಅರ್ಧ ಚಂದ್ರ ಐತಿ. ಈ ಅರ್ಧ ಚಂದ್ರ ಕಳ್ಸೋದ್ ಬಗ್ಗೆ ನನಗಂತೂ ಗೊತ್ತಿಲ್ಲ. ಅಜ್ಜಾರು ಏನಾರ ಬಿಟ್ಟಾದ್ರೆ ನಾನಂತೂ ನಿಮ್ಗೆ ವಿಡಿಯೋ ಪೂರ್ತಿ ತಿಳಿಸ್ತೀನಿ. ಕಳಸ ಯಾಕೆ ಈ ರೀತಿ ಐತಿ, ಗುಡಿ ಹೆಂಗೆ ಕಟ್ಟಿದ್ರು, ಯಾವಾಗ ಸ್ಥಾಪನೆ ಆಯಿತು, ಯಾವ ಕಾರಣಕ್ಕಾಗಿ ಇದೇ ಗುಡಿ ಕಟ್ಟಿದ್ರು, ಬೇರೆ ಥರ ಯಾಕೆ ಗುಡಿ ಕಟ್ಟಲಿಲ್ಲ ಅಂತ ಕೇಳ್ತೀನಿ. ಬರ್ರಿ ಒಳಗೆ ಯಾವ ರೀತಿ ಗುಡಿ ಐತೆ ಅಂತ ತೋರಿಸ್ತೀನಿ ನಿಮ್ಗೆ. ಒಳಗಂದ್ರೆ ಅಲ್ಲ, ಸುತ್ತಮುತ್ತ ಯಾವ ರೀತಿ ವಾತಾವರಣ ಐತಿ. ಮಗ್ಳು ಇಲ್ಲಿ 2 4 ಒಂದು ಭಾಳ ಗದ್ದಿಗೆ ಅದಾವ್ರಿ. ಬರ್ರಿ ಅದು ಹೆಂಗದಾವು ಹಂಗೆಲ್ಲ ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ನೋಡ್ರಿ ಕಲ್ಲಿನೊಳಗೆ ಕಟ್ಟ್ಯಾರಿ. ಇದು ಹನುಮಪ್ಪನ ಗುಡಿ ರೀ. ಕಲ್ಲೊಳಗೆ ಐತ್ರಿ. ಇದಂತೂ ಒಂದ್ಸಲ ಈ ಹನುಮಪ್ಪನ ಗುಡಿ ಭೇಟಿ ನೀಡ್ರಿ, ಎಲ್ಲ ಐತಿ. ಇದು ಎಲ್ಲ ಹನುಮಪ್ಪ ಯಶಿಮರಾಗಿದ್ರೆ ಈ ಹನುಮಪ್ಪ ಸೀದಾದನ್ರಿ. ಅದು ಯಾಕದನಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ಓದಿಲ್ಲ ಜಾಸ್ತಿ. ಇದನ್ನು ಕದ ಹಾಕ್ಯಾರ್ರಿ. ಬರ್ರಿ ಒಳಗಡೆ ಒಂದು ವೇಳೆ ಏನೋ ದೇವರಾದರೂ ಏನಾದರೂ ಕಾಣ್ತೈತೆ ಅಂತ ತೋರಿಸ್ತೀನಿ. ಯಾಕಪ್ಪ ಅಂತಂದ್ರೆ ಇದು ಗುಡ್ಡದಾಗ ಐತ್ರಿ. ಈ ಸೈಡ್ ಅಂತೂ ಇದು ಅಷ್ಟು ಗುಡ್ಡ ಅಂದರೆ ಯಾಕೆ ಕುರಿಗಾಳತಿ ಜಾಸ್ತಿ ಮಂದಿ ಬರ್ತಾರೆ. ಅದ್ರ ಸಂಬಂಧ ಇದನ್ನು ಡೈಲಿ ಒಂದ್ಸಲ ತೆಗೆದು ಪೂಜೆ ಮಾಡ್ತಾರೆ. ಬರ್ರಿ ಒಳಗಡೆ ಹೆಂಗೈತೆ ಅಂತ. ಇಲ್ಲಿ ಕಾಣಕತ್ತದ್ರಿ ತಿಂಡಾಗ ಇದೇ ಗದಿಗಿರಿ ಹಿಂದೆ ಅಲ್ಲಿ ಒಳಗೆ ಪೂರ್ತಿ ಒಳಗಂತ ಮಸ್ತ್. ಇನ್ನೊಂದು ಇಲ್ಲಿ ಏನು ಸ್ಪೆಷಲಿಟಿಪ್ಪ ಅಂತಂದ್ರೆ ಒಳಗಡೆ ನೋಡ್ರಿ ನೀವು ಒಂದ್ಸಲ ಹೋಗಿದ್ರೆ 7 ಸಲ ಪ್ರತಿಧ್ವನಿ ಆಗ್ತೈತ್ರಿ. ನೀವು ಬೇಕಾದ್ರೆ ನೋಡ್ರಿ ಟೆಸ್ಟ್ ಮಾಡಿ.
ನೋಡಕತ್ತೀರಲ್ಲ, ಒಂದು ಸಲ ಕೊಯ್ದ್ರೆ 7 ಸಲ ಪ್ರತಿಧ್ವನಿ ಆಗುತ್ತೆ ರೀ. ಆದ್ರೆ ಈಗ ಕಮ್ಮಿ ಆಗೈತೆ ರೀ. ಈಗ ಎರಡು ಭಾಳ ಮಾಡಿ 3 ಸಲ 4 ಸಲ ಬೇಕಾ ಇನ್ನೊಂದು ಸಲ ಕೇಳ್ರಿ. ಇವೆಲ್ಲ ಗದ್ದಿಗೆಗಳು ಹಳೆ ಕಾಲದ ಅಜ್ಜಗಳದು. ನನಗಿಷ್ಟು ಇವರೇ ಹೆಸರು ಏನಂತ ಗೊತ್ತಿಲ್ಲ. ಇದು ಹೊಸ ಗದ್ದೆ ರೀ, ಮೊನ್ನೆ ಅಜ್ಜಾರು ತೀರ್ಕೊಂಡ್ರಿ. ಅದಕ್ಕೆ ಅವ್ರು ಗದ್ದಿಗೆ ಮಾಡ್ಯಾರಿ. ಈಗೆಲ್ಲ ಮಸ್ತ್ ಇನ್ನೂ ಇಂಪ್ರೂವ್ ಆಗಕತ್ತೈತೆ ರೀ. ಅಂದರೆ ಜಾಸ್ತಿ ಈಗಿಲ್ಲ, ಈಗ ಇನ್ನೂ ಇಂಪ್ರೂವ್ ಆಗಕತ್ತೈತೆ ರೀ. ಇಷ್ಟೊತ್ತಿನ ಮಟ್ಟ ಎಲ್ಲರೂ ವೀಡಿಯೋ ನೋಡಿದ್ರಲ್ರಿ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ರೀ. ಈ ಗುಡಿ ಹೆಂಗಾಗೈತಿ, ಯಾವ ರೀತಿ ಸ್ಥಾಪನೆ ಆಗೈತಿ, ಮತ್ತು ಎದ್ರ ಸಂಬಂಧ ಕಟ್ಟಿದ್ರು, ಇದೇ ಗುಡಿ ಯಾಕೆ ಕಟ್ಟಿದ್ರು, ಅದು ಇಲ್ಲೇ ಯಾಕೆ ಕಟ್ಟಿದ್ರು, ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಈ ಗುಡಿಗೆ ವೈಟ್ ಕಲರ್ ಸುಣ್ಣನ ಯಾಕೆ ಹಚ್ತಾರ, ಇದು ಜಾತ್ರೆ ಯಾವಾಗ ಆಗುತ್ತೆ, ಮತ್ತು ಎಲ್ಲ ರೀತಿ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ವೀಡಿಯೋ ಬರೋ ಮಟ್ಟ ಎಲ್ಲರೂ ಕಾಯಿರಿ ಪಾರ್ಟ್ ಮಾಡೋಣ. ಅದಕ್ಕೆ ತುಂಬ ಧನ್ಯವಾದಗಳು. ಯಶವಂತ್ ಕಾಮಿಡಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ತುಂಬ ಧನ್ಯವಾದಗಳು.